ಮಕರ ರಾಶಿಯ ವೀಕ್ಷಕರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋವನ್ನು ನಾನು ಮಾಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ತೇನೆ ಈ ವಿಡಿಯೋದಲ್ಲಿ. ಶುಭ ಎಲ್ಲದೂ ಸಹ ತಿಳಿಸಿಬಿಡ್ತೇನೆ. ಇದು ಒಂದೇ ವಿಡಿಯೋದಲ್ಲೇ ಕೊಟ್ಟುಬಿಡ್ತೇನೆ ನಿಮಗೆಲ್ಲ ವಿಚಾರಗಳನ್ನು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ ಪ್ರತಿಯೊಬ್ಬರಿಗೂ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರಶ್ನೆಗಳಿದೆಯಾ ಕಮೆಂಟ್ ಮಾಡಿ, ನನ್ನ ಕಮೆಂಟ್ಸ್ನೆಲ್ಲ ಖಂಡಿತವಾಗಿ ಓದ್ತಾ ಇರ್ತೇನೆ. ನೋಡಿ, ಬಹಳ ಮುಖ್ಯವಾಗಿ ಮಕರ ರಾಶಿಯವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಗುರುಬಲ. ಸೊ ಜೂನ್ 1ನೇ ತಾರೀಕು 2ನೇ ತಾರೀಕಿಂದ ನಿಮಗೆ ಗುರುಬಲ ಶುರುವಾಗ್ಬಿಡುತ್ತೆ. ಸೊ ಅದರಲ್ಲಿ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಗುರುಬಲದ ಜೊತೆಯಲ್ಲಿ ಇನ್ನೂ ಹಲವಾರು ಯೋಗಗಳು ನಿಮಗೆ ಜೂನ್ ತಿಂಗಳಲ್ಲಿ ಸಿಗಲಿದೆ. ಜೂನ್ ತಿಂಗಳಲ್ಲಿ ಮಾತ್ರ ಸಿಗಲಿದೆ. ಗುರುಬಲದ ವಿಚಾರ ಮತ್ತೊಂದು ವಿಡಿಯೋ ಮಾಡ್ತೀನಿ ನಾನು, ಗುರುಗೋಚಾರ ಫಲ, ಗುರುಬಲ ಪ್ರಾರಂಭ ಮಕರ ರಾಶಿಯವರಿಗೆ ಅಂತ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಮಾಸ ಭವಿಷ್ಯ, ಬೇರೆ ಗ್ರಹಗಳ ಒಂದು ಸ್ಥಿತಿಗಳು ತಿಳಿಸ್ತಾರೆ. ಯಾಕಂದರೆ ಲಕ್ಷ್ಮೀನಾರಾಯಣ ಯೋಗ ಶುರುವಾಗುತ್ತೆ ನಿಮಗೆ 22ನೇ ತಾರೀಕಿಂದ. ಬಹಳ ಚೆನ್ನಾಗಿರುತ್ತೆ ಅದು. ಸೊ ಮಕರ ರಾಶಿಯವರಿಗೆ ಓವರಾಲ್ ಆಗಿ ಯಾವ ರೀತಿಯಲ್ಲಿದೆ ತಿಂಗಳು ಅಂತ ನೋಡಿದಾಗ, 8ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಬರ್ತಾನೆ, 7ನೇ ಮನೆಗೆ ಶುಕ್ರ ಬರ್ತಾನೆ. ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. 7ನೇ ಮನೆಯಲ್ಲಿ ಶುಕ್ರ ಬಂದಾಗ ಏನು ಮಾಡ್ಬಿಡ್ತಾನೆ, ಕಾರಕೋ ಭಾವನಾಶಾಯ. ಗುರುಬಲ ಬಂದಿದ್ರೂ ಕೂಡ ಸೆಟ್ ಆಗ್ತಿರೋ ಮದುವೆಯನ್ನು ಶುಕ್ರ ಹಾಳು ಮಾಡಿಬಿಡ್ತಾನೆ. ಸೊ ಅವಿವಾಹಿತರಿಗೆ ವಿವಾಹ ಭಾಗ್ಯ ಬಂದರೂ ಸಹ ಶುಕ್ರ ಅದನ್ನು ಹಾಳು ಮಾಡ್ತಾನೆ. ಸೊ ಯಾವುದೋ ಲೇಡೀಸ್ ಬಂದು ಸೆಟ್ ಆಗ್ತಿರೋ ಮದುವೆನ ಹಾಳು ಮಾಡ್ತಾರೆ, ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೊಟ್ಟೆ ಉರಿಯಿಂದನೋ ಮತ್ತೊಂದೇನೋ ಅಥವಾ ತಪ್ಪು ತಿಳ್ಕೊಂಡೋ ಏನೋ ಲೇಡೀಸ್ ಯಾರೋ ಏನೋ ಮಾತಾಡ್ಬಿಡ್ತಾರೆ, ಸೆಟ್ ಆಗಿರೋ ಮದುವೆ ಕ್ಯಾನ್ಸಲ್ ಆಗಿಬಿಡ್ತು ಅನ್ನೋ ಥರ ಆಗ್ಬೋದು. ಮಕರ ರಾಶಿಯವರಿಗೆ ಎಚ್ಚರವಿಂದ ಇರಿ. ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿರತಕ್ಕಂಥ ಮಕರ ರಾಶಿಯವರಿಗೆ ದಾಂಪತ್ಯದ ವಿಚಾರಗಳಲ್ಲಿ ಇನ್ನೊಂದು ಸ್ತ್ರೀ ಪ್ರವೇಶ ನಿಮ್ಮ ದಾಂಪತ್ಯವನ್ನು ಹಾಳು ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅವಳು ಯಾಕಷ್ಟು ಮಾತಾಡ್ತಾ ಇದ್ದಾಳೆ, ಅವಳು ಯಾಕೆ ಕಾಲ್ ಮಾಡಿದ್ಲು, ಅವಳು ಯಾಕೆ ಬಂದು ಹೋಗಿದ್ಲು, ಅವಳ ಜೊತೆಗೆ ಏನು ಈ ಮಧ್ಯೆ ಅಂದ್ಕೊಂಡು ನಿಮ್ಮ ಬಾಳ ಸಂಗಾತಿ ಸ್ವಲ್ಪ ಸಮಸ್ಯೆ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಮಕರ ರಾಶಿಯ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ಬಟ್ ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅನ್ನೋದು ಕಂಡು ಬರ್ತಾ ಇದೆ. ಹಾಗಂತ ದುಡ್ಡನ್ನು ಕಳ್ಕೊಳ್ತೀರಾ ನೀವು ಅಂತಲೂ ಕಂಡು ಬರ್ತಾ ಇದೆ. ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅಂದರೆ, ಬರುವ ದುಡ್ಡನ್ನು ಮೊದಲೇ ಖರ್ಚು ರೆಡಿ ಮಾಡಿ ಇಟ್ಬಿಡ್ತೀರಾ ನೀವು. ಇಷ್ಟು ಬರುತ್ತೆ ಹಿಂಗೆ ಥರ ಖರ್ಚು ಮಾಡ್ತೀನಿ, ಇಷ್ಟು ಬರುತ್ತೆ ಹಿಂಗೆ ಥರ ಖರ್ಚು ಮಾಡ್ತೀನಿ ಅಂತ ಎಲ್ಲ ಖರ್ಚುಗಳು ಮಾಡಿಬಿಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ದಯವಿಟ್ಟು ಆ ಥರ ಎಡವಟ್ಟುಗಳನ್ನ ಮಾಡ್ಕೊಳ್ಬೇಡಿ. ಬರುವ ದುಡ್ಡನ್ನು ಉಳಿತಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಮಾತುಕತೆಗೂ ಸಹ ಕೂತ್ಕೊಳ್ತೀರಾ ನೀವು. ಅದ್ರ ಜೊತೆಗೆ ಏನಾಗ್ಬಿಡುತ್ತೆ, ನಿಮ್ಮ ತಂದೆಯವರ ಸಪೋರ್ಟ್ ನಿಮಗೆ ಸಿಗುತ್ತೆ. ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಆ ಟೈಮಲ್ಲಿ ತಂದೆಯವರ ಸಪೋರ್ಟ್ ಸಿಗಲ್ಲ, ಮಕರ ರಾಶಿಯವರಿಗೆ ಸಿಗುತ್ತೆ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಪಿತ್ರಾರ್ಜಿತ ಆಸ್ತಿನ ಸಾರ್ಟ್ ಔಟ್ ಮಾಡ್ಕೊಂಬಿಡಿ. ಇಲ್ಲೇನಾಗುತ್ತೆ, ಸ್ವಲ್ಪ ಶತ್ರುಗಳು ಸಹ ಬರ್ತಾರೆ, ವಟ ಮಾತಾಡುವವರು ಬರ್ತಾರೆ. ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅವರ ಕಾಟ ಜಾಸ್ತಿ ಮಕರ ರಾಶಿಯವರಿಗೆ. ಬಟ್ ಏನಾಗುತ್ತೆ ಅಂತಂದರೆ, ಅವರು ನೀವು ಯಾವ ಥರ ಸ್ಥಿತಿಯಲ್ಲಿ ಇರ್ತೀರಾ ಅಂದರೆ, ಅವ್ರನ್ನ ಎದುರಾಗಿದ್ದರೆ ಅವ್ರಿಗೇನು ಹೇಳುವ ಸ್ಥಿತಿಯಲ್ಲಿ ನೀವು ಇರಲ್ಲ. ಇವರಿಂದ ನಮಗೆ ತೊಂದರೆ ಅಂತ ನಿಮಗೆ ಗೊತ್ತಿರ್ತದೆ, ಬಟ್ ಅವರಿಗೆ ನಿಮ್ಮಿಂದ ನಂಗೆ ತೊಂದರೆ, ಜಸ್ಟ್ ಗೆಟ್ ಲಾಸ್ಟ್ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನೀವು ಇರಲ್ಲ. ಏನೋ ಒಂಥರ ಅಡ್ಡ ಆಗ್ತಾ ಇರುತ್ತೆ, ನೀವು ಅದನ್ನು ಇದು ಮಾಡಲಿಕ್ಕೆ ಆಗಲ್ಲ, ಗೊತ್ತಲ್ವ. ಆಮೇಲೆ ಜೊತೆಗೆ ಬಹಳ ಇಂಪಾರ್ಟೆಂಟಾಗಿ ಜೂನ್ ತಿಂಗಳು ಗುರುಬಲ ಸ್ಟಾರ್ಟ್ ಆಗ್ತಾನೆ ನೀವೇನೋ ಕಳ್ಕೊಳ್ತೀರಾ. ಏನುಗಳು ನಿಮ್ಮ ಗುರುಬಲ ಹಂಗೆ ಅಂತ ಇರ್ತಾರೆ, ಇಲ್ಲಿ ನೋಡೋ ನಂಗೆ ಕಳೆದೋಯ್ತು, ಈ ಥರ ಏನೋ ಒಂದು ಕಳೆದುಕೊಳ್ಳುವಿಕೆ. ಅದರಲ್ಲೂ ದುಡ್ಡಾಗಿರಬಹುದು ಅಥವಾ ಬಹಳ ಪ್ರಮುಖವಾದಂತಹ ಯಾವುದೋ ಒಂದು ವಿಚಾರ ಅದೃಷ್ಟವಶಾತ್ ಅನ್ಕೊಂಡಿರಲಿ ಸಿಗುತ್ತೆ ಅಂತ ಸಿಕ್ಕಿತ್ತು, ಬಟ್ ಕಳ್ಕೊಬಿಟ್ಟೆ ಅದನ್ನು ಅಂತ. ಸೊ ಆ ವಿಚಾರದಲ್ಲಿ ಆಮೇಲೆ ದುಡ್ಡಿನ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್, ಗಮನ ಹರಿಸಿ. ದುಡ್ಡು ಕಳೆದುಕೊಳ್ಳಬಾರ್ದು ಹೇಳಿದ್ದೀನಿ. ಸೊ ಇದೇನು ಗೊತ್ತಾ, ಲಿಕ್ವಿಡ್ ಕ್ಯಾಶೇ ಕಳೆದುಕೊಳ್ಳುವ ಸಾಧ್ಯತೆ. ಆನ್ಲೈನಲ್ಲಿ ಏನೋ ಮೋಸ ಆಗೋ ಥರ ಕಾಣ್ತಾ ಇಲ್ಲ. ಇಲ್ಲಿ ಲಿಕ್ವಿಡ್ ಕ್ಯಾಶು, ನಾನು 50,000 ಇಟ್ಕೊಂಡಿದ್ದೆ, 2 ಲಕ್ಷ ಇಟ್ಕೊಂಡಿದ್ದೆ, 1 ಲಕ್ಷ ಇಟ್ಕೊಂಡಿದ್ದೆ, ದುಡ್ಡು ಇಟ್ಕೊಂಡಿದ್ದೆ, ಕಳೆದೋಯ್ತು ಅಂತ. ಸೊ ಅದರಿಂದ ಲಿಕ್ವಿಡ್ ಕ್ಯಾಶ್ ಹ್ಯಾಂಡ್ಲೇ ಮಾಡಬೇಡಿ. ಏನಿದ್ರು ಮೊಬೈಲ್ನಲ್ಲಿ ಫೋನ್ಪೇ, ಗೂಗಲ್ ಪೇ ಇದರಲ್ಲೇ ಇರಿ. ಅದರಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ. ಅವಶ್ಯಕತೆ ಇದ್ದಾಗ ಬಳಸ್ಕೋಬೋದು. ಬ್ಯಾಂಕ್ ದುಡ್ಡು ಮಾತ್ರ ಬಳಸ್ಕೊಳ್ಳಿ. ಮನೆಯಲ್ಲೇ ಹಾರ್ಡ್ ಕ್ಯಾಶ್ ತಂದಿಟ್ಕೊಂಡ್ರಿ ಅಂದರೆ ಮಕರ ರಾಶಿಯವರಿಗೆ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ. ಇನ್ನು ಬಹುಮುಖ್ಯವಾಗಿ ತಂದೆಯವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಅಷ್ಟೆಲ್ಲ ತಂದೆಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತಾಯಿಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ತಾಯಿಯವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೆ ತವರು ಮನೆಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮಕರ ರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಾ, ರೈತರಾಗಿದ್ದೀರಾ, ತುಂಬ ಚೆನ್ನಾಗಿರುತ್ತೆ. ಯಾವುದೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ, ಸ್ವಲ್ಪ ಬಿಸ್ನೆಸ್ ಮೈಂಡೆಡ್ ಆಗಿಬಿಡ್ತೀರಾ, ಸ್ವಲ್ಪ ದುಡ್ಡಿನಿಂದ ಜಾಸ್ತಿ ಬಿಡ್ತೀರಾ. ಏನು ಮಾಡಿದ್ರೆ ದುಡ್ಡು ಜಾಸ್ತಿ ಮಾಡ್ಬೋದು, ಇನ್ನೇನು ಮಾಡಿದ್ರೆ ದುಡ್ಡು ಬರ್ಬೋದು, ಈ ಥರ ದುಡ್ಡಿನ ಅಂದರೆ
ಕೆಟ್ಟದು ಅಂತ ಹೇಳಲ್ಲ, ನೀವು ಅಷ್ಟೆಲ್ಲ ದುಡ್ಡು ಅನ್ನೋವಂಥ ವ್ಯಕ್ತಿಗಳಾಗಿರಲಿಲ್ಲ. ಬಟ್ ಈ ಜೂನ್ ತಿಂಗಳು ಸ್ವಲ್ಪ ಜಾಸ್ತಿ ದುಡ್ಡು ಎಷ್ಟು ಕೊಡ್ತೀರಾ, ಏನು ಸಿಗುತ್ತೆ, ನನಗೇನು ಸಿಗುತ್ತೆ, ಈ ಥರ ದುಡ್ಡು ಸ್ವಲ್ಪ ಜಾಸ್ತಿ ದುಡ್ಡು ತಲೆಯಲ್ಲಿ ಓಡುತ್ತೆ. ಜೊತೆಗೆ ಜಾಸ್ತಿ ಕಾಸ್ಟ್ಲಿ ಬಟ್ಟೆ ಹಾಕೋಬೇಕು, ಒಳ್ಳೆ ಸೆಂಟ್ ಹಾಕೋಬೇಕು, ಒಳ್ಳೆ ಬಂಗಾರ, ಒಳ್ಳೆ ಕಾಸ್ಟ್ಲಿ ಇರಬೇಕಾದ್ರೆ ಈ ಥರ ಅದನ್ನು ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಡ್ತೀರಾ, ಇಟ್ಕೊಳ್ಳಲ್ಲ ಯಾವುದನ್ನೂ ಸಹ. ಸೊ ಇದು ಸಹ ಜಾಸ್ತಿ ಕಂಡು ಬರ್ತದೆ. ಬಟ್ ಗುರುಬಲ ಅಂತಂದಾಗ ಗುರುಬಲವನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು, ಒಳ್ಳೆ ರೀತಿಯಲ್ಲಿ ಗುರುವಿನ ಅನುಗ್ರಹವನ್ನು ಪಡಿಬೇಕು. ನಿಮಗೋಸ್ಕರ ಒಂದು ಅದ್ಭುತವಾದ ಪರಿಹಾರ, ಅದ್ಭುತವಾದ ಪ್ರಸಾದ ನಾವು ಕೊಡ್ತಾ ಇದ್ದೇವೆ. ಜೂನ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರ ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಗುರು ಗೋಚಾರ, ಗುರುಗ್ರಹ ಕರ್ಕಾಟಕ ರಾಶಿ ಪ್ರವೇಶ, ಪರಮೋಚ್ಚ ಸ್ಥಿತಿಗೆ ಗುರು, ವರ್ಷಕ್ಕೊಂದ್ಸಲ ಆಗ್ತಕ್ಕಂಥ ಈ ಒಂದು ಗುರು ಸಂಚಾರ ಇದೇ ಜೂನ್ 2ನೇ ತಾರೀಕು ಆಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ 1ನೇ ತಾರೀಕು ರಾತ್ರಿ ಮೇಲೆ 2ನೇ ತಾರೀಕು ಅನ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ದಿವಸ ಪ್ರಿಯರಾಗಿ ನಾವು ಸಿದ್ಧರಾಗ್ಬಿಡಬೇಕು. ಅದಕ್ಕೋಸ್ಕರ ನಾವು ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಆಯ್ತಲ್ವಾ, ಅಧಿಕ ಮಾಸದ ಹುಣ್ಣಿಮೆ ಮೇ 31 ಅಧಿಕ ಜ್ಯೇಷ್ಠ ಪೌರ್ಣಿಮೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪವರ್ಫುಲ್, ಒಂಥರ ಗಜಕೇಸರಿ ಹೋಮ. ಅದು ಗಜಕೇಸರಿ ಹೋಮ ಯಾಕೆ ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಯಾಕೆಂದರೆ ನಾವು ಅದರ ಜೊತೆಯಲ್ಲಿ ಚಂದ್ರ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಗುರು ಹಾಗೂ ಚಂದ್ರ ಎರಡು ಶೇರ್ಸ್ ಮಾಡೋದ್ರಿಂದಾಗಿ ಅದು ಗಜಕೇಸರಿ ಯೋಗ ಆಗ್ತದೆ. ಗಜಕೇಸರಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಗುರುಬಲ ನಿಮಗೆ ಸಿಗಬೇಕು, ಮುಗಿದು ಹೋಗಿರುವ ಗುರುಬಲ ಸಿಗಬೇಕು, ಬರ್ತಾ ಇರುವ ಗುರುಬಲ ಸಿಗಬೇಕು, ಇರುವ ಗುರುಬಲ ಕೆಲಸ ಮಾಡಬೇಕಿದ್ರೆ ಗುರುವಿನ ವಿಚಾರವಾಗಿ ತುಂಬ ಅನುಕೂಲ. ವರ್ಷಕ್ಕೆ ಒಂದೇ ಸಲ ನೆನಪಿಟ್ಕೊಳ್ಳಿ. ಸೊ ಈ ಒಂದು ಗುರುವಿನ ವಿಚಾರ, ಇನ್ನೇನಾದ್ರು ಗುರು ಅತಿಚಾರ ಸಡನ್ನಾಗಿ ಒಂದು ತಿಂಗಳಿಗೋಸ್ಕರ ಮುಂದೆ ಹಿಂದೆ ಬಂದ ಅಂದರೆ ಅದು ಸಪ್ರೇಟ್, ಅದು ನವಂಬರಲ್ಲಿನೂ ಆಗುತ್ತೆ, ಅದು ಬಿಟ್ಟು. ಸೊ ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಚಿಂತಾಮಣಿ ಗಣಪತಿ ಹೋಮ. ಚಿಂತಾಮಣಿ ಗಣಪತಿ ಅಂದರೆ ಚಿಂತಿಸಿದ್ದನ್ನು ಕೊಡ್ತಕ್ಕಂಥ, ನೀವು ಏನು ಬಯಸಿದ್ರೋ ಆ ಬಯಕೆಯನ್ನು ಈಡೇರಿಸ್ತಕ್ಕಂಥ ಗಣಪತಿ, ಚಿಂತಾಮಣಿ ಗಣಪತಿ ಹೋಮ. ಸೌಭಾಗ್ಯ ಲಕ್ಷ್ಮಿ ಹೋಮ, ನಿಮ್ಮೆಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು. ಜೂನ್ ತಿಂಗಳು ಪರಿಹಾರ ಆಗಬೇಕಂದ್ರೆ, ಜೂನ್ ತಿಂಗಳು ತುಂಬ ಅಂದ್ಕೊಂಡಿರ್ತೀರ, ಜೂನ್ ತಿಂಗಳಲ್ಲಿ ಮಕ್ಕಳ ಫೀಸ್ ಕಟ್ಟಬೇಕು, ಜೂನ್ ತಿಂಗಳಲ್ಲಿ ಕಾಲೇಜ್ ಫೀಸ್ ಕಟ್ಟಬೇಕು, ಜೂನ್ ತಿಂಗಳಲ್ಲಿ ಬಿಸ್ನೆಸ್ ದುಡ್ಬೇಕು, ಜೂನ್ ತಿಂಗಳಲ್ಲಿ ಸಾಲ ತೀರಿಸಬೇಕು, ಜೂನ್ ತಿಂಗಳಲ್ಲಿ ಮದುವೆಗೆ ವ್ಯವಸ್ಥೆ ದುಡ್ಡು ವ್ಯವಸ್ಥೆ ಮಾಡ್ಕೋಬೇಕು, ಜೂನ್ ತಿಂಗಳಲ್ಲಿ ಅದು ಮಾಡ್ಕೋಬೇಕು, ಜೂನ್ ತಿಂಗಳು ಇದು ಮಾಡ್ಕೋಬೇಕು. ಮದುವೆ ಯಾವ ಬೇಕಾರಿರಲಿ, ಶುಭ ಕಾರ್ಯ ಯಾವ ಬೇಕಾರಿರಲಿ, ದುಡ್ಡು ವ್ಯವಸ್ಥೆ ಈಗಲೇ ಮಾಡ್ಕೊಳ್ಬೇಕು. ಸೊ ದುಡ್ಡಿನ ವಿಚಾರದಲ್ಲಿ ಟೆನ್ಷನ್ ಆಗುತ್ತೆ. ಸಾಲ ಕೊಡೋರಿಗೆ ಟೆನ್ಷನ್, ಸಾಲ ತಗೊಂಡವ್ರ ಟೆನ್ಷನ್, ಸಾಲ ತೀರಿಸಬೇಕು ಅನ್ಸಲಿ, ಸಾಲ ಬೇಕು ಅನ್ನೋ ಟೆನ್ಷನ್. ಸೊ ಸೌಭಾಗ್ಯ ಲಕ್ಷ್ಮಿ ಹೋಮ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ, ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಮಾತಿಗೆ ಪ್ರತಿ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದೆ ನಿಮಗೆ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವಾಗಿ ಏನು ಕೊಡ್ತಾ ಇದ್ದೇವೆ ಗೊತ್ತಾ? ಬಹಳ ವಿಶೇಷವಾದ ಪ್ರಸಾದ. ಫಸ್ಟ್ ಟೈಮ್ ನಾವು ಕೊಡ್ತಾ ಇರತಕ್ಕಂಥದ್ದು ಗಜಕೇಸರಿ ಉಂಗುರ. ಗಜಕೇಸರಿ ಉಂಗುರ, ಗಜ ಅಂದ್ರೇನು? ಆನೆ, ಕೇಸರಿ ಅಂದರೆ ಸಿಂಹ, ಗಜ ಕೇಸರಿ. ಚಂದ್ರ ಹಾಗೂ ಗುರುವಿನ ಯುತಿಯನ್ನ ಗಜಕೇಸರಿ ಅಂತ ಕರಿತೀವಿ ನಾವು. ಚಂದ್ರನ ರತ್ನವಾದ ಮುತ್ತು, ಗುರುವಿನ ಉಪರತ್ನವಾಗಿರ್ತಕ್ಕಂಥ ಕನಕವರ್ಣಿಕಾ ಅನ್ನುವ ರತ್ನ, ಇದೆರಡನ್ನೂ ಸೇರಿಸಿ ಗಜಕೇಸರಿ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಉಂಗುರವನ್ನು ಗುರು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಅದರಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಬಹಳ ಅದ್ಭುತವಾದಂಥ ಅವಕಾಶ, ಯಾರಿಗುಂಟು ಯಾರಿಗಿಲ್ಲ ಅನ್ನುವಂಥ ಅವಕಾಶ ಇದು. ಸೊ ಪ್ರತಿಯೊಬ್ಬರೂ ಸಹ ಈ ಒಂದು ಹೋಮಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಫಾರ್ ಸಪೋಸ್ ಕೆಲವರಿಗೆ ಗೊತ್ತಿರಲ್ಲ, ನಕ್ಷತ್ರ ಇದು ಗೊತ್ತಿರಲ್ಲ, ನಿಮ್ಮ ರಾಶಿ ಹಾಕಿ, ರಾಶಿನೂ ಗೊತ್ತಿರೋ ನಿಮ್ಮ ಹೆಸರು, ನಿಮ್ಮ ವಿಳಾಸ ಹಾಕಿ, ಅದೆರಡಂತೂ ಭಾಳ ಇಂಪಾರ್ಟೆಂಟು. ಸೊ ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಕೊಡುವಂತಹ ಈ ಗಜಕೇಸರಿ ಉಂಗುರವನ್ನು ಬಲಗೈ ಕಿರುಬೆರಳಲ್ಲಾಗ್ರಿ, ಬಲಗೈ ತೋರ್ಬೆರಳಲ್ಲಾಗ್ರಿ ನೀವು ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಲೇಡೀಸು ಕಿರುಬೆರಳಲ್ಲಿ ಧಾರಣೆ ಮಾಡಿಕೊಳ್ಳಬಹುದು, ಜೆಂಟ್ಸು ತೋರ್ಬೆರಳಲ್ಲಿ ಅಥವಾ ಕಿರುಬೆರಳಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ, ಚಂದ್ರನಿಂದಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಆಯ್ತಲ್ಲ, ಈ ಗಜಕೇಸರಿ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾ ಇದ್ದೇವೆ. ಸೊ ಗುರುವಿಗೆ ಚಂದ್ರನಿಗೆ ಹೋಮವನ್ನು ಮಾಡಿ, ಗಜಕೇಸರಿ ಹೋಮ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾದಂತಹ ಗಜಕೇಸರಿ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡ್ಲಿಕ್ಕೆ ಮರಿಬೇಡಿ. ಅವತ್ತಿನ ದಿವಸ ಮೇ 31ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಲೈವಲ್ಲಿ ನೋಡ್ತೀರಾ. ಸಹಸ್ರ ಗುರು ಶಾಂತಿ ಹೋಮ, ಚಿಂತಾಮಣಿ ಗಣಪತಿ ಹೋಮ, ಸೌಭಾಗ್ಯ ಲಕ್ಷ್ಮಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರ್ಶನ ಪ್ರಸಾದ ಜೊತೆಗೆ ಈ ವಿಶೇಷವಾದ ಗಜಕೇಸರಿ ಉಂಗುರ ಇದೆಲ್ಲದನ್ನು ನಾವು ನಿಮಗೆ ಒಂದು 2-3 ದಿವಸಗಳಲ್ಲೇ ಸ್ಪೀಡ್ ಪೋಸ್ಟಲ್ಲಿ ಕಳಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಭಾನುವಾರ ಹೋಮ ಆಯಿತು,
ಬಂತು ಅಂದರೆ ಸೋಮವಾರ ಒಂದು ದಿವಸ ನಮಗೆ ಪ್ಯಾಕಿಂಗಿಗೆ ಬೇಕಾಗುತ್ತೆ, ಸೋಮವಾರ ಮಂಗಳವಾರ ಒಂದು 2-3 ದಿವಸ ಬೇಕಾಗುತ್ತೆ ಪ್ಯಾಕಿಂಗಿಗೆ ಮಾಡಿಕೊಂಡು ಇನ್ನೂ ಮುಂಚಿತವಾಗಿ ಕಳಿಸ್ತೇವೆ. ಫಾರ್ ಸಪೋಸ್ ಹೇಳೋಕ್ಕಾಗಲ್ಲ, ಒಂದು 2-3 ದಿವಸ ಆದರೆ ಆಗಬಹುದು, ಬಟ್ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತೇವೆ. 1 ವರ್ಷಗಳ ಕಾಲ ಇರತಕ್ಕಂಥದ್ದು ಗುರುಬಲ. ಸೊ ಏನೂ ಯೋಚನೆ ಇಲ್ಲ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ, ಯಾವುದೇ ಟೆನ್ಷನ್ ಮಾಡ್ಕೊಳ್ಬಿಡಿ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ. ಫೋನ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ, ವಾಟ್ಸಪ್ ಮಾಡಿ, ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತಾರೆ ವಾಟ್ಸಪ್ ಮಾಡಿದ್ರೆ, ಗೊತ್ತಲ್ವಾ? ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ದಯವಿಟ್ಟು ವಿಡಿಯೋ ರೀಚ್ ಆಗಬೇಕು. ಪ್ರತಿಯೊಬ್ಬರಿಗೂ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಶೇರ್ ಮಾಡಿಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.